ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತಿದ್ದೀನಪ್ಪ ಅಂತ ಹೇಳಿದ್ರೆ, ಸೊ ಎಲ್ಲರೂ ಹೊಸದಾಗಿ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ಕೊಂಡಿರ್ತಾರೆ, ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡೋದು ಹೇಗೆ ಮತ್ತು ಚಾನಲನ್ನು ಗ್ರೋತ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. 0 to 1000 ಸಬ್ಸ್ಕ್ರೈಬರ್ನ ಯಾವ ರೀತಿ ಕಂಪ್ಲೀಟ್ ಮಾಡೋದು ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು 0 ಇಂದ 1000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡೋಕ್ಕೆ ನನ್ನ ಹತ್ರ ಒಂದು 7 ಪಾಯಿಂಟ್ಸ್ ಇದ್ದಾವೆ. ಸೊ ಅದನ್ನು ನೀವು ಕರೆಕ್ಟಾಗಿ 3 ತಿಂಗಳು ಕರೆಕ್ಟಾಗಿ ಫಾಲೋ ಮಾಡಿದರೆ ಸೊ ನೀವು 100% ಆಗಿ ನಿಮ್ಮ ಚಾನಲನ್ನು ಮಾನಿಟೈಸೇಷನ್ ಮಾಡ್ಕೋಬೋದು. ಸೊ ಇದನ್ನು ನಾನು 100% ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಆ 7 ಪಾಯಿಂಟ್ಸನ್ನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾವುದೇ ರೀತಿ ಡಿಲೇ ಮಾಡೋದು ಬೇಡ, ನಾವೀಗ ಡೈರೆಕ್ಟಾಗಿ ವಿಡಿಯೋ ಟಾಪಿಕ್ಕಿಗೆ ಹೋಗೋಣ. ಮೊದಲನೇ ಟಾಪಿಕ್ ಬಂದ್ಬಿಟ್ಟು ಕರೆಕ್ಟಾದ ನ್ಯಾಕ್ ಆಯ್ಕೆ ಮಾಡುವುದು. ನೀವು ಒಂದು ಕರೆಕ್ಟಾದ ಒಂದು ಚಾನಲ್ ಮಾಡ್ಕೊಂಡಿರ್ತೀರಲ್ಲ, ನೀವು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಿರ್ತೀರ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಅದನ್ನು ನೀವು ಕರೆಕ್ಟಾಗಿನೇ ಎಕ್ಸಾಂಪಲ್ ಮಾಡಬೇಕು. ಸೊ ಕರೆಕ್ಟ್ ನ್ಯಾಕ್ ಅಂತ ಹೇಳಿದ್ರೆ ಇದರಲ್ಲಿ ನಾನು 2 ಪಾಯಿಂಟನ್ನು ನಿಮಗೆ ಹೇಳ್ಕೊಡ್ತೀನಿ. ಸೊ ಯಾವುದೆಲ್ಲ 2 ಪಾಯಿಂಟ್ ಅಂತ ಹೇಳಿದ್ರೆ, ಸೊ ಮೊದಲನೇದು ಬಂದ್ಬಿಟ್ಟು ನಿಮಗೆ ಯಾವ ಫೀಲ್ಡಲ್ಲಿ ನಾಲೆಡ್ಜ್ ಇದೆ ಅದನ್ನೇ ಕಂಟೆಂಟ್ ಮಾಡಿ, ಮೊದಲನೇದು. ಸೊ ನೆಕ್ಸ್ಟ್, ರ್ಯಾಂಡಮ್ ವಿಡಿಯೋಸ್ನ ಅಪ್ಲೋಡ್ ಮಾಡಬೇಡಿ. ಸೊ ಇದು ರ್ಯಾಂಡಮ್ ವಿಡಿಯೋಸ್ ಅಪ್ಲೋಡ್ ಮಾಡಬೇಡಿ. ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ನಿಮಗೆ ಯಾವ ಫೀಲ್ಡಲ್ಲಿ ನಿಮಗೆ ನಾಲೆಡ್ಜ್ ಇದೆ ಅಂತ ಹೇಳಿದ್ರೆ, ಸೊ ನಿಮ್ಗೆ ಯಾವುದಾದ್ರೂ ಇರ್ಬೋದು, ಕುಕ್ಕಿಂಗಲ್ಲಿ ಇರ್ಬೋದು, ಎಜುಕೇಷನಲ್ಲಿ ಇರ್ಬೋದು, ಕನ್ನಡ ವ್ಲಾಗ್ಸ್ ಆ್ಯಂಡ್ ಟಿಪ್ಸ್ ಅದೆಲ್ಲ ಬರುತ್ತಲ್ಲ. ಸೊ ಯಾವುದೋ ಒಂದು ನಿಮಗೆ ನಾಲೆಡ್ಜ್ ಇರುತ್ತಲ್ಲ, ಸೊ ಅದನ್ನೇ ನೀವು ವಿಡಿಯೋ ಮಾಡಬೇಕಾಗುತ್ತೆ. ಸೊ ನೀವು ರ್ಯಾಂಡಮ್ ಆಗಿ ವಿಡಿಯೋ ಮಾಡಿದ್ರೆ ನಿಮಗೆ ಮಿಕ್ಸ್ ಕಂಟೆಂಟ್ ಆಗುತ್ತೆ. ಸೊ ಯೂಟ್ಯೂಬ್ ಅವರು ನಿಮಗೆ ಚಾನಲ್ ಬಗ್ಗೆ ಯಾವುದ್ರ ಬಗ್ಗೆ ಇದೆ ಅದನ್ನು ರೆಕಮೆಂಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ರ್ಯಾಂಡಮ್ ವಿಡಿಯೋಸನ್ನು ಅಪ್ಲೋಡ್ ಮಾಡಬೇಡಿ. ನೀವು ಒಂದೇ ಲೈನನ್ನು ಚೂಸ್ ಮಾಡಿ, ಒಂದೇ ಕಂಟೆಂಟನ್ನು ಚೂಸ್ ಮಾಡಿ, ಅದ್ರ ಮೇಲೆ ಫೋಕಸ್ ಮಾಡಿ ಅದನ್ನೇ ವಿಡಿಯೋ ಮಾಡಬೇಕಾಗತ್ತೆ. ನೆಕ್ಸ್ಟ್ 2ನೇ ಪಾಯಿಂಟ್ ಬಂದ್ಬಿಟ್ಟು ರೆಗ್ಯುಲರ್ ಅಪ್ಲೋಡ್ ಶೆಡ್ಯೂಲ್ ಅಂತ ಹೇಳ್ಬಿಟ್ಟು. ಸೊ ಇದೇನು ಮಾಡುತ್ತಪ್ಪ ಅಂತ ಹೇಳಿದ್ರೆ, ನಿಮಗೆ ಪ್ಲಾನಿಂಗ್ ಇರಬೇಕು ವಿಡಿಯೋ ಮಾಡೋಕ್ಕೆ ಮುಂಚೆ. ಸೊ ದಿನಕ್ಕೆ 1 ವಿಡಿಯೋ ಹಾಕ್ತೀರಾ, ಅಥವಾ ವಾರಕ್ಕೆ 2-3 ವಿಡಿಯೋ ಹಾಕ್ತೀರಾ, ಅಥವಾ 2 ದಿನಕ್ಕೆ 1 ವಿಡಿಯೋ ಹಾಕ್ತೀರಾ. ಇದ್ರ ಮುಖಾಂತರ ನೀವು ಪ್ಲಾನಿಂಗನ್ನು ಮಾಡ್ಕೊಳ್ಬೇಕಾಗತ್ತೆ. ಸೊ ವೀಕ್ಲಿ ನೀವು ತುಂಬ ಬ್ಯುಸಿ ಇದ್ರು ಅಂದ್ಕೊಂಡ್ರು ಕೂಡ ಸೊ ವೀಕ್ಲಿ 2 ರಿಂದ 3 ವಿಡಿಯೋ ಅಪ್ಲೋಡ್ ಮಾಡಿ, ನಿಮ್ಮ ಚಾನಲ್ ಗ್ರೋ ಆಗ್ತದೆ ರೆಗ್ಯುಲರ್ ಆಗಿ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಇದು ಯೂಟ್ಯೂಬ್ ಆಲ್ಗೋರಿದಮ್ ಪ್ರಕಾರ ರೆಗ್ಯುಲರ್ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಿರ್ತಾರಲ್ಲ ವಿಡಿಯೋ ಅಪ್ಲೋಡರ್ಸ್ಗೆ ಸೊ ಜಾಸ್ತಿ ರೆಕಮೆಂಡ್ ಮಾಡುತ್ತೆ, ಹಾಗೆ ಪ್ರಮೋಟ್ ಮಾಡುವಂಥದ್ದು ಯೂಟ್ಯೂಬ್ ಆಲ್ಗೋರಿದಮ್. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಚಾನಲ್ ಮೇಲೆ ವ್ಯೂಸ್ ಕೂಡ ಜಾಸ್ತಿ ಬರುತ್ತೆ, ಹಾಗೆ ನಿಮ್ಮ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ ಕೂಡ ಬರ್ತಾರೆ. ಸೊ ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ಸೊ ಇದು 2ನೇ ಪಾಯಿಂಟ್. ಇನ್ನು 3ನೇ ಸ್ಟೆಪ್ ಬಂದ್ಬಿಟ್ಟು ನಿಮಗೆ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ಅಟ್ರಾಕ್ಟಿವ್ ಟೈಟಲ್ ಆ್ಯಂಡ್ ಥಂಬ್ನೇಲ್ ಅಂತ ಹೇಳ್ಬೋದು. ಸೊ ನಿಮ್ಮ ವಿಡಿಯೋ ಮೇಲೆ ಥಂಬ್ನೇಲ್ ಮತ್ತು ಟೈಟಲ್ ಅಟ್ರಾಕ್ಟಿವ್ ಆಗಿತ್ತಪ್ಪ ಅಂದರೆ ನಿಮ್ಮ ವಿಡಿಯೋಸ್ ಮೇಲೆ ವ್ಯೂಸ್ ಬರುವಂಥದ್ದು, ಹಾಗೆ ಸಬ್ಸ್ಕ್ರೈಬರ್ ಕೂಡ ಬರುವಂಥದ್ದು. ಸೊ ಯಾವ ರೀತಿಯಪ್ಪ ಅಂತ ಹೇಳಿದ್ರೆ, ಸಿಂಪಲ್ ಆಗಿ ನೀವು ಕನ್ನಡ ಪ್ಲಸ್ ಇಂಗ್ಲೀಷನ್ನು ಯೂಸ್ ಮಾಡ್ಕೊಂಡು ಟೈಟಲನ್ನು ಹಾಕಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಹೌ ಟು ಎಡಿಟ್ ವಿಡಿಯೋಸ್ ಆನ್ ಮೈ ಮೊಬೈಲ್ ಇನ್ ಕನ್ನಡ ಅಂತ ಹಾಕಿದರೆ ಸೊ ಇಲ್ಲಿ ನಿಮಗೆ ಇಂಗ್ಲೀಷಲ್ಲೂ ಸಹ ಬಂದಂಗೆ ಆಗುತ್ತೆ, ಹಾಗೆ ಕನ್ನಡದಲ್ಲೂ ಸಹ ಬಂದಂಗೆ ಆಗುತ್ತೆ. ಸೊ ಈ ರೀತಿ ನೀವು ಹಾಕೋದ್ರಿಂದ ನಿಮ್ಮ ಚಾನಲನ್ನು ಹಾಕಿರುವಂಥ ವಿಡಿಯೋನ ಹೊಸ ವ್ಯೂವರ್ಸು ಕ್ಲಿಕ್ ಮಾಡಿ ನೋಡ್ತಿರ್ತಾರೆ. ಸೊ ಇದು ಒಂದು 3ನೇ ಪಾಯಿಂಟ್ಸ್. ಇನ್ನು 4ನೇ ಪಾಯಿಂಟ್ ಬಂದುಬಿಟ್ಟು ಟ್ಯಾಗ್ಸ್ ಆ್ಯಂಡ್ ಡಿಸ್ಕ್ರಿಪ್ಷನ್. ಅದನ್ನು ನೀವು ಕರೆಕ್ಟಾಗಿ ಮಾಡಲೇಬೇಕಾಗುತ್ತೆ. ಯಾವುದೇ ಒಂದು ವಿಡಿಯೋ ಮಾಡಿದರೆ ಟ್ಯಾಗ್ಸ್ ಆ್ಯಂಡ್ ಡಿಸ್ಕ್ರಿಪ್ಷನನ್ನು ಕಂಪ್ಲೀಟಾಗಿ ನೀವು ಬರಿಬೇಕಾಗುತ್ತೆ. ನೀವು ಡಿಸ್ಕ್ರಿಪ್ಷನಲ್ಲಿ ಕೀವರ್ಡ್ಸನ್ನು ಬರಿಬೇಕಾಗುತ್ತೆ. ನೀವು ಯಾವ ವಿಡಿಯೋನ ಮಾಡ್ತಿರ್ತೀರಲ್ಲ ಅದರ ರಿಲೇಟೆಡ್ ಆಗಿ ಒಂದಷ್ಟು ಕೀವರ್ಡ್ಸನ್ನು ಬರೆಯಿರಿ. ನೆಕ್ಸ್ಟು ಟ್ಯಾಗ್ಸ್, ಇದು ಟ್ಯಾಗ್ಸನ್ನು ಹಾಕಬೇಕಾಗತ್ತೆ. ಸೊ ನೀವು ಯಾವುದು ರಿಲೇಟೆಡ್ ಆಗಿ ನೀವು ವಿಡಿಯೋ ಮಾಡಿರ್ತೀರಲ್ಲ ಸೊ ಅದ್ರ ಬಗ್ಗೆ ಒಂದಷ್ಟು ಟ್ಯಾಗ್ಸ್ಗಳನ್ನು ಹಾಕಬೇಕಾಗತ್ತೆ. ವಿಡಿಯೋಸು ಸರ್ಚಲ್ಲಿ ಬರಬೇಕಪ್ಪ ಅಂತ ಹೇಳಿದರೆ ನೀವು ಟ್ಯಾಗ್ಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಾನೀಗ ಹೌ ಟು ಗ್ರೋತ್ ಇನ್ ಯೂಟ್ಯೂಬ್ ಚಾನಲ್ ಅಂತ ಈ ಥರ ಒಂದು ವಿಡಿಯೋ ಮಾಡಿದರೆ ಅದ್ರ ರಿಲೇಟೆಡ್ ಹಾಕಬೇಕಾಗುತ್ತೆ. ಈಗ ನಾನು ಮಾಡ್ತಾ ಇರೋ ವಿಡಿಯೋ 0 to 1K ಸಬ್ಸ್ಕ್ರೈಬರ್ ಬಗ್ಗೆ. ಸೊ ಯೂಟ್ಯೂಬ್ ಗ್ರೋತ್ ಇನ್ ಕನ್ನಡ, ಹಾಗೆ 0 to 1K ಸಬ್ಸ್ಕ್ರೈಬರ್ ಇನ್ ಕನ್ನಡ ಅಂತೇಳಿ ಹಾಕಿದರೆ ಸೊ ನಮ್ಮದು ಸರ್ಚ್ ಬಾಕ್ಸಲ್ಲಿ ಸರ್ಚ್ ಮಾಡಿದ ಕೂಡಲೇ ನನ್ನ ವಿಡಿಯೋ ಮೇಲ್ಗಡೆ ತೋರಿಸುತ್ತೆ. ಹೀಗೆ ನೀವು ಟ್ಯಾಗ್ಸನ್ನು ಆ್ಯಡ್ ಮಾಡಬೇಕಾಗತ್ತೆ. ಇನ್ನು 5ನೇ ಪಾಯಿಂಟ್ಸ್ ಬಂದುಬಿಟ್ಟು ಆಡಿಯನ್ಸ್ನ ಕನೆಕ್ಟ್ ಮಾಡುವುದು. ಸೊ ಹೇಗಪ್ಪ ಕನೆಕ್ಟ್ ಮಾಡುವುದು ಅಂತ ಹೇಳಿದರೆ, ಸೊ ಇದಕ್ಕೂ 2 ಪಾಯಿಂಟ್ಸನ್ನು ನಾನು ಕೊಡ್ತೀನಿ. ಮೊದಲನೇ ಪಾಯಿಂಟ್ಸ್ ಬಂದ್ಬಿಟ್ಟು ವಿಡಿಯೋದಲ್ಲಿ ವ್ಯೂವರ್ಸ್ ಜೊತೆ ಮಾತನಾಡುವುದು, ಹಾಗೆ 2ನೇ ಪಾಯಿಂಟ್ಸ್ ಬಂದ್ಬಿಟ್ಟು ವ್ಯೂವರ್ಸ್ ಏನು ನಿಮಗೆ ಕಾಮೆಂಟ್ ಮಾಡಿರ್ತಾರಲ್ಲ ಸೊ ಆ ಕಾಮೆಂಟಿಗೆ ನೀವು ರಿಪ್ಲೈ ಮಾಡುವಂಥದ್ದು. ಮೊದಲನೇ ಪಾಯಿಂಟ್ಸು ವಿಡಿಯೋದಲ್ಲಿ
ವ್ಯೂವರ್ಸ್ ಒಟ್ಟಿಗೆ ಯಾವ ರೀತಿ ಮಾತಾಡೋದಪ್ಪ ಅಂತ ಹೇಳಿದ್ರೆ, ಸೊ ಈ ವಿಷಯ ನಿಮಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ ಅಂತ ಹೇಳೋದ್ರ ಮೂಲಕ ನೀವು ವ್ಯೂವರ್ಸ್ ಒಟ್ಟಿಗೆ ಒಂದು ಕನೆಕ್ಟ್ ಮಾಡ್ಬೋದು. ಸೊ ನೀವು ಇನ್ನು ಎರಡನೇ ಪಾಯಿಂಟಲ್ಲಿ ಒಂದು ಆದರೆ, ಇವರು ವ್ಯೂವರ್ಸ್ ನಿಮಗೇನು ಕಾಮೆಂಟ್ ಮಾಡಿರ್ತಾರಲ್ಲ, ಸೊ ಆ ಕಾಮೆಂಟಿಗೆ ನೀವು ಪ್ರತಿ ಉತ್ತರವಾಗಿ ರಿಪ್ಲೈ ಮಾಡಿ. ಸೊ ಇದು ಮಾಡೋದ್ರಿಂದ ವ್ಯೂವರ್ಸ್ ನಿಮಗೆ, ಆಡಿಯನ್ಸ್ ನಿಮಗೆ ಎಂಗೇಜ್ ಆಗುವಂಥದ್ದು. ಇನ್ನು 6ನೇ ಪಾಯಿಂಟ್ಸ್ ಬಂದ್ಬಿಟ್ಟು ಶಾರ್ಟ್ಸ್ ಅಪ್ಲೋಡ್ ಮಾಡಿ. ಶಾರ್ಟ್ಸ್ ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ಚಾನಲ್ ಬೇಗ ಗ್ರೋ ಆಗುತ್ತೆ, ಸಬ್ಸ್ಕ್ರೈಬರ್ ಈಸಿಲಿ ಕಂಪ್ಲೀಟ್ ಮಾಡ್ಬೋದು. ಶಾರ್ಟ್ಸ್ ಗ್ರೋತ್ಗೆ ಸ್ಮಾಲ್ ಟಿಪ್ಸ್ ಆ್ಯಂಡ್ ಕ್ವಿಕ್ ಟ್ಯುಟೋರಿಯಲ್, ಫನ್ನಿ ಮೂಮೆಂಟ್ಸ್ ಹಾಗೂ ಸೂಪರ್ ಫಾಸ್ಟ್ ಶಾರ್ಟ್ಸ್ ವಿಡಿಯೋಸ್ಗಳನ್ನು ನೀವು ಅಪ್ಲೋಡ್ ಮಾಡ್ಬೋದು. ಶಾರ್ಟ್ಸ್ ವಿಡಿಯೋಸ್ ಅಪ್ಲೋಡ್ ಮಾಡೋದ್ರ ಮೂಲಕ ಚಾನಲ್ ನಿಮ್ಮದು ಈಸಿಯಾಗಿ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡೋವಂಥದ್ದು. ಇನ್ನು 7ನೇ ಪಾಯಿಂಟ್ಸ್ ಏನಪ್ಪ ಅಂತ ಹೇಳಿದರೆ, ಶೇರ್ ಆ್ಯಂಡ್ ಪ್ರಮೋಟ್. ಸೊ ನೀವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅದನ್ನು ಎಲ್ಲ ಸೋಷಲ್ ಮೀಡಿಯಾಸ್ ಆ್ಯಪ್ಸ್ಗಳನ್ನು ನೀವು ಯೂಸ್ ಮಾಡ್ತೀರಲ್ಲ, ಫಾರ್ ಎಕ್ಸಾಂಪಲ್ ವಾಟ್ಸಪ್ ಗ್ರೂಪು, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಶೇರ್ ಚಾಟ್ ಆ್ಯಂಡ್ ಇತರೆ ಯಾವುದೇ ನೀವು ವೆಬ್ಸೈಟನ್ನು ನೀವು ಯೂಸ್ ಮಾಡ್ತಾ ಇದ್ರು ಕೂಡ, ಸೊ ಅದರಲ್ಲಿ ನೀವು ಶೇರ್ ಮಾಡಿ ನಿಮ್ಮ ವಿಡಿಯೋಸ್ ಮೇಲೆ ವ್ಯೂಸ್ ಜಾಸ್ತಿ ಬರುವಂಥದ್ದು. ಸೊ ನೆಕ್ಸ್ಟ್ ಹಾಗೆ 1 to 100 ಸಬ್ಸ್ಕ್ರೈಬ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಮಾಡ್ಕೊಂಡೇ ಇರ್ತೀರ. ಸೊ ಅದಾದ ನಂತರ ನೀವು ಏನು ಈಗ 7 ಸ್ಟೆಪ್ನ ಫಾಲೋ ಮಾಡಿಕೊಂಡು ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡಿರ್ತೀರಲ್ಲ, ಸೊ ಇದ್ರ ಮುಖಾಂತರ ನಿಮ್ಮ ಕಂಟೆಂಟ್ ಕ್ವಾಲಿಟಿ ಮುಖಾಂತರ ಗ್ರೋತ್ ಆಗುತ್ತಲ್ಲ, ಸೊ ಇದ್ರ ಮುಖಾಂತರ ನಿಮ್ಮ ಚಾನಲ್ ಈಸಿಯಾಗಿ ಗ್ರೋತ್ ಆಗ್ತದೆ. ಸೊ ಇದೆಲ್ಲ 7 ಪಾಯಿಂಟ್ಸನ್ನು ನೀವು ಕಂಪಲ್ಸರಿಯಾಗಿ ಫಾಲೋ ಮಾಡಿದ್ದೆ ಆದರೆ ನಿಮ್ಮ ಚಾನಲ್ ವಿತಿನ್ 3 ಮಂತ್ಸಲ್ಲಿ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುವಂಥದ್ದು. ನೋಡಿದ್ರಲ್ಲ ಸ್ನೇಹಿತರೆ, ಹೀಗೆ ಈ ಸಿಂಪಲ್ 7 ಸ್ಟೆಪ್ಸ್ನ ಫಾಲೋ ಮಾಡಿ, ಹಾಗೆ ತುಂಬ ಬೇಗ ನೀವು 0 ರಿಂದ 1000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತಷ್ಟು ಯೂಸ್ಫುಲ್ ಆದ ಕನ್ನಡ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.